ದೆಹಲಿಯ ಭಾರತ್ ಮಂಟಪನಲ್ಲಿ ನಡೀತಾ ಇರುವಂತಹ ಎಐ ಶೃಂಗಸಭೆಗೆ ನುಗ್ಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ದೇಶ ವಿದೇಶಗಳ ಗಣ್ಯರು ಇದ್ದಂತಹ ಸಮಾವೇಶದಲ್ಲಿ ಶರ್ಟ್ಗಳನ್ನು ಬಿಚ್ಚಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದೆಲ್ಲ ರಾಹುಲ್ ಗಾಂಧಿಯವರ ಕುಮ್ಮಕ್ಕಿನಿಂದಲೇ ಆಗಿರುವಂತಹ ಕೃತ್ಯ ಅಂತ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಕೇಂದ್ರ ಸರ್ಕಾರ ದೆಹಲಿಯ ಭಾರತ್ ಮಂಟಪನಲ್ಲಿ ಪ್ರತಿಷ್ಠಿತ ಜಾಗತಿಕ ಎಐ ಶೃಂಗಸಭೆಯನ್ನ ಆಯೋಜಿಸಿದೆ. ತಂತ್ರಜ್ಞಾನದಲ್ಲಿ ನಾವೀನ್ಯತೆ ಮತ್ತು ನಾಯಕತ್ವವನ್ನು ಪ್ರದರ್ಶಿಸುತ್ತಿದೆ. 100ಕ್ಕೂ ಹೆಚ್ಚು ದೇಶಗಳ ಉದ್ಯಮಿಗಳು, ರಾಜಕೀಯ ದಿಗ್ಗಜರನ್ನ ಕರೆಸಿ ಮೋದಿ ಸರ್ಕಾರ ಐತಿಹಾಸಿಕ ಒಡಂಬಡಿಕೆಗಳಿಗೆ ಸಹಿ ಹಾಕಿದೆ. ಎಐ ಅಭಿವೃದ್ಧಿಗಾಗಿ 16 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುತ್ತಿದೆ. ಇಂತಹ ಹೊತ್ತಲ್ಲೇ ಎಐ ಶೃಂಗಸಭೆಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿ ಹಲ್ಚಲ್ ಎಬ್ಬಿಸಿದ್ದಾರೆ. ಮೋದಿ ಸರ್ಕಾರ ಅಮೆರಿಕಾಗೆ ಶರಣಾಗಿದೆ ಅಂತ ಕೂಗಾಡ್ತಾ ಶೃಂಗಸಭೆ ಒಳಗೆ ನುಗ್ಗಿದ್ರು. ಭಾರತದ ಯುವಕರಿಗೆ ಉದ್ಯೋಗ ಸೃಷ್ಟಿಸುತ್ತಿಲ್ಲ ಅಂತ ಘೋಷಣೆ ಮೊಳಗಿಸಿದ್ರು. ಏಕಾಏಕಿ ಎಐ ಶೃಂಗಸಭೆ ನಡೆಯುವ ವೇದಿಕೆಗೆ ಬಂದು ಶರ್ಟ್ಗಳನ್ನ ಬಿಚ್ಚಿ ಅರೆ ಬೆತ್ತಲೆಯಾಗಿ ಪ್ರತಿಭಟನೆ ಶುರು ಮಾಡಿದ್ರು. ಭಾರತ್ ಮಂಟಪನಲ್ಲಿ ನಡೀತಾ ಇದ್ದ ಎಐ ಶೃಂಗಸಭೆಗೆ ವೀಕ್ಷಕರ ಥರ ಬಂದವರು ವೇದಿಕೆಯಲ್ಲಿ ಗದ್ದಲ ಎಬ್ಬಿಸಿದ್ರು. ಕೊನೆಗೆ ಪೊಲೀಸರು, ಭದ್ರತಾ ಪಡೆಗಳು ಬಂದು 10ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಆದ್ರೆ ಎಐ ಶೃಂಗಸಭೆಯ ವಿಶ್ವ ವೇದಿಕೆಯಲ್ಲಿ ಭಾರತಕ್ಕೆ ಮುಜುಗರ ಸೃಷ್ಟಿಸುವುದು ಎಷ್ಟು ಸರಿ ಅಂತ ಬಿಜೆಪಿಯವರು ಶೃಂಗಸಭೆಯಲ್ಲಿದ್ದವರು ಪ್ರಶ್ನೆ ಮಾಡಿದ್ರು. आज अभी कांग्रेस के कुछ कार्यकर्ताओं ने आके हल्ला गुल्ला करने की कोशिश की है, तो मैं अभी जस्ट अपने नौजवान साथियों से पूछ रहा था कि वो क्या सोचते हैं कांग्रेस के इस बात पे. क्या सोचते हो दोस्त? नहीं, ऐसा तो नहीं करना चाहिए कभी भी कि भाई एआई समिट चल रही है एंड हल्ला गुल्ला करेंगे तो वो इम्प्रेशन अच्छा नहीं पड़ेगा एंड बहुत सारी रुकावटें भी होती है. बराबर है ना, तो ये नहीं होना. क्या सोचते हो सर? इतने सारे इंटरनेशनल गेस्ट हैं, हमारे कंट्री का रेपुटेशन इज एट अ स्टेक. हमको सबको सेलिब्रेट करना है. हल्ला गुल्ला हम सेलिब्रेशन के हिसाब से करेंगे तो और अच्छा है और दैट शुड बी द इंटेंशन. पॉजिटिव वाइब फैलाना चाहिए. ಎಐ ಶೃಂಗಸಭೆಯಲ್ಲಿದ್ದವರಿಂದಲೇ ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಉತ್ತರ ಕೊಡಿಸಿದ್ರು. ಇನ್ನೊಂದ್ ಕಡೆ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ರಾಹುಲ್ ಗಾಂಧಿಯವರೇ ಕಳುಹಿಸಿದ್ದು ಅಂತ ಬಿಜೆಪಿ ಕಾರ್ಯಕರ್ತರು ದೆಹಲಿಯ ರಾಹುಲ್ ಗಾಂಧಿ ನಿವಾಸದ ಬಳಿ ಪ್ರತಿಭಟನೆ ಮಾಡಿದ್ರು. ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ರಾಹುಲ್ ಗಾಂಧಿ ನಿವಾಸಕ್ಕೂ ಮುತ್ತಿಗೆಗೆ ಯತ್ನಿಸಿದ್ರು. ಆದ್ರೆ ಪೊಲೀಸರು ಅವಕಾಶ ಕೊಡಲಿಲ್ಲ. ದೆಹಲಿ, ಮುಂಬೈ, ಒಡಿಶಾ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿಯವರು ರಾಹುಲ್ ಗಾಂಧಿಯವರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜಕಾರಣ ಏನಾದ್ರೂ ಇರ್ಲಿ, ಭಾರತದ ಗೌರವ, ಘನತೆ ಹೆಚ್ಚಿಸುವ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಂಗಾಮ ಸೃಷ್ಟಿಸಿದ್ದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರತಿಭಟನೆಯನ್ನ ಸಮರ್ಥಿಸಿಕೊಂಡಿದೆ. ಅಮೆರಿಕಾಗೆ ಮೋದಿ ಸರ್ಕಾರ ಯುವಕರು, ರೈತರು ಮತ್ತು ಉದ್ಯಮಿಗಳ ಹಿತಾಸಕ್ತಿಗಳನ್ನ ಅಡವಿಟ್ಟಿದ್ದಾರೆ. ಅದಕ್ಕಿಂತ ರಾಷ್ಟ್ರ ವಿರೋಧಿ ಇನ್ನೊಂದಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.